ಆತ್ಮೀಯ ಬಂಧುಗಳೇ, ಈ ದಿನ ಮುಳಬಾಗಿಲು ತಾಲೂಕಿನಲ್ಲಿ ಸಿ.ವಿ. ಗೋಪಾಲನ್ ಅವರು ನಮ್ಮ ಬೋವಿ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಸುಮಾರು 30-40 ವರ್ಷಗಳಿಂದ ಈ ತಾಲೂಕಿನಲ್ಲಿ ಜನಪರವಾಗಿ ಕೆಲಸ ಮಾಡಿದರೆ. ವಿದ್ಯಾರ್ಥಿ ಚಳವಳಿಯಿಂದ ಹೋರಾಟ ಮಾಡಿಕೊಂಡು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಜನರ ಬಗ್ಗೆ ತುಂಬಾ ಕಾಳಜಿ ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಜನಾಂಗದಕ್ಕೂ ಒಬ್ಬ ನಾಯಕರಂದ್ರೆ ನಮ್ಮ ಸಿ.ವಿ. ಗೋಪಾಲಣ್ಣ. ಅವರಿಗೆ ಇವತ್ತು ಜಿಲ್ಲಾ ಅಧ್ಯಕ್ಷರ ಕಾರಣದಿಂದ ನಾವೆಲ್ಲ ಕೂಡ ಯೂತ್ ಮತ್ತೆ ನಮ್ಮ ಎಲ್ಲಾ ಸಮುದಾಯವರು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಸೇರ್ಕೊಂಡು ಈ ದಿನ ಅವರಿಗೆ ಶುಭ ಹಾರೈಸ್ತಾ ಇದೀವಿ. ನಿಮ್ಮ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಕೂಡ ಈಗ ಶಾಶ್ವತ ನೀರಾವರಿ ಕೂಡ ಸಬ್ಜೆಕ್ಟ್ ತಗೊಂಡಿದ್ದೀರಿ. ನೀವೇ ಮುಂಚಿನಲ್ಲಿ ಹಿಂದೆ ಕೂಡ ನೀವೆಲ್ಲ ಹೋರಾಟ ಮಾಡಿದಿರಿ. ಇವತ್ತು ಶಾಶ್ವತ ನೀರಾವರಿಯನ್ನ ನಮ್ಮ ಜಿಲ್ಲೆಗೆ, ಬಯಲುಸೀಮೆ ಜಿಲ್ಲೆಗೆ ತರಬೇಕಂದ್ರೆ ನಿಮ್ಮ ನಾಯಕತ್ವವನ್ನು ತುಂಬಾ ಮುಖ್ಯ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಿ.ವಿ. ಗೋಪಾಲನ್ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ ಇದ್ದೀವಿ. ಈಗ ನಮ್ಮ ಸಿ.ವಿ. ಗೋಪಾಲಣ್ಣ ಅವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ. ನಮ್ಮ ಜನಾಂಗದಲ್ಲಿ ನಮ್ಮ ಹಿರಿಯರು, ನಮ್ಮ ಹಿರಿಯ ಮುಖಂಡರು, ಹಿರಿಯರು ನಮ್ಗೆ ಯಾವ್ದೊಂದಕ್ಕೂ ನಮ್ಗೆ ಏನೇ ಆಗ್ಲಿ ನಮ್ಗೆ ಸಿ.ವಿ. ಗೋಪಾಲಣ್ಣ ಬೇಕು. ಯಾವ ಕಾರಣಕ್ಕೂ ನಮ್ಗೇನು ಮಾತಾಡ್ಬೇಕು ಸಿ.ವಿ. ಗೋಪಾಲಣ್ಣ ಬೇಕು. ಇದೊಂದಕ್ಕೂ ಸಿ.ವಿ. ಗೋಪಾಲಣ್ಣನೇ. ನಾನು ಜಾಸ್ತಿ ಮಾತಾಡಕ್ ಬರಲ್ಲ, ಇನ್ನೂ ಜನ ಇದ್ದಾರೆ. ಆದ್ರೆ ನಮ್ ಸಿ.ವಿ. ಗೋಪಾಲಣ್ಣ ಆಗಿದ್ದಕ್ಕೆ ನಮ್ಗೆ ಸಂತೋಷ ಅಂದ್ರೆ ಇದು ನಮ್ಮ ತಾಲೂಕು ಜನಾಂಗದವ್ರಿಗೆ ಎಲ್ರಿಗೂ ಸಂತೋಷ ಆಗ್ತಾ ಇದೆ ಅಷ್ಟೇ. ನಮಸ್ಕಾರ. ಮೊದಲನೇದಾಗಿ ನಮ್ಮ ಸ್ವಂತ ಅಣ್ಣನ ತರ ನಮ್ ಗೋಪಾಲಣ್ಣ ಅಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ ಬೋವಿ ಜನಾಂಗದ್ದು. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಹಂಗೆ ಅಣ್ಣನ್ ಕಂಗ್ರಾಚುಲೇಷನ್ಸ್ ಹೇಳ್ತಾ, ಆ ಅಣ್ಣನ ಬಗ್ಗೆ ಏನ್ ನಾವು ಹೊಸದಾಗಿ ಏನ್ ನೋಡ್ತಾ ಇಲ್ಲ, ತುಂಬಾ ಅವರು ಹೋರಾಟಗಳು ಮಾಡಿದ್ದಾರೆ. ನಾನ್ ಚಿಕ್ಕವಳಿದ್ದಾಗ ನನಗೂ ನೆನಪಿದೆ, ಡೆಲ್ಲಿ ತನಕ ಕರ್ಕೊಂಡು ಹೋಗಿದ್ರು ನಮ್ಮ ಊರುಗಳ ಜನಗಳನ್ನೆಲ್ಲ. ನಾನು ನಮ್ಮ ತಂದೆಯವರು ಹೋಗಿದ್ರು ಅಣ್ಣನ ಜೊತೆ. ತುಂಬಾ ಚೆನ್ನಾಗಿ ಜೆಂಟ್ಸ್ ಲೇಡೀಸ್ ಎಲ್ಲಾರನ್ನು ಸಾವಿರಾರು ಸಂಖ್ಯೆಯಲ್ಲಿ ಕರ್ಕೊಂಡು ಹೋಗಿ ಅಷ್ಟೇ ಸುಭದ್ರವಾಗಿ ಕರ್ಕೊಬಂದು ಊರುಗಳು ತಲುಪಿಸಿದ್ರು. ಅವತ್ತಿಂದ ನಾನು ಆ ಹೆಣ್ಣನ್ ಗಮನಿಸ್ತಾನೆ ಇದ್ದೀನಿ. ಇವತ್ತಿಗೂ ಅಷ್ಟೇ ಆ ಹೆಣ್ಣಂಗ್ ನಾವ್ ಹೇಳೋ ಅಂತದ್ ಏನೂ ಇಲ್ಲ. ಹಿರಿಯರು ಎಲ್ಲ ತಿಳಿದಿರೋರು ಇನ್ನ ಚೆನ್ನಾಗಿ ಬೆಳೆಸ್ಕೊಂಡ್ ಬರ್ತಾರೆ ಅನ್ನೋ ನಂಬಿಕೆಯಿಂದ ಹೆಣ್ಣಗ್ ಶುಭಾಶಯಗಳು ಹೇಳಿಸ್ತಾ ಮಾತಾಡ್ತೀನಿ. ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂತಹ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಸಿ.ವಿ. ಗೋಪಾಲನ್ ಅವರು ಸುಮಾರು ಒಂದು 4-5 ವರ್ಷಗಳಿಂದ ತುಂಬಾ ಪರಿಚಯ ಆಗಿದ್ದಾರೆ. ಆದ್ರೆ ಎಲ್ಲ ಒಳ್ಳೆಯ ಗುಣಮಟ್ಟಗಳನ್ನು ಬೆಳೆಸ್ಕೊಂಡು ಎಲ್ಲ ಹೋರಾಟಗಳಿಂದ ಮೇಲೆ ಬಂದಿರುವಂತವ್ರು. ನಮ್ಮ ಎಲ್ಲ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಅಧ್ಯಕ್ಷ ಬೋವಿ ಜಿಲ್ಲಾಧ್ಯಕ್ಷರಾಗಿ ಆಗಿರೋದಕ್ಕೆ ಮೊಟ್ಟ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸನ್ಮಾನ್ಯ ಸಿ.ವಿ. ಗೋಪಾಲಣ್ಣವರು ತಾಲೂಕು, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಚಿರಪರಿಚಿತರು. ಅವ್ರೀಗಾಗಲೇ ಒಂದಷ್ಟು ಪ್ರಶಸ್ತಿಗಳನ್ನು ತನ್ನದಾಗಿಸ್ಕೊಂಡಿದ್ದಾರೆ. ತಾಲೂಕು ಸಮಿತಿ ಅಧ್ಯಕ್ಷರಾಗಿ, 2 ಸಲ ತಾಲೂಕು ಸಮಿತಿ ಸದಸ್ಯರಾಗಿ, ರಾಜಕೀಯವಾಗಿ ಬಲಾಢ್ಯವಾಗಿ ಈ ತಾಲೂಕಲ್ಲಿ ಬೆಳೆದಂಥವ್ರು. ಅನೇಕ ಬಡ ಜನರಿಗೆ ಮನೆಗಳಿಂದ ಹಿಡಿದು ಓಪನ್ ವೆಲ್ಸ್ ಮತ್ತೆ ಇತರ ಬೋರ್ವೆಲ್ಸ್ ಎಲ್ಲ ಕೂಡ ಜಾತ್ಯತೀತವಾಗಿ ಎಲ್ರಿಗೂ ಕೊಡಿಸಿದ್ದಾರೆ. ಆದ್ರೆ ಈ ಮಧ್ಯೆ ರಾಜ್ಯದಲ್ಲೇ ಎಲ್ಲ ಇಡೀ ದೇಶದಲ್ಲೇ ಸಮುದಾಯಗಳ ಒಂದು ಅಭಿವೃದ್ಧಿಗೋಸ್ಕರ ಸಮಿತಿಗಳು ರಚನೆ ಆಗ್ತಾ ಇರತಕ್ಕಂಥದ್ದನ್ನ ನಾವು ದೇಶದಲ್ಲೆಲ್ಲ ನೋಡ್ತಾ ಇದ್ವಿ. ಕೇವಲ ಬೋವಿ ಸಮುದಾಯ ಒಂದೇ ಅಲ್ಲ, ಒಕ್ಕಲಿಗರ ಸಮುದಾಯ ಮತ್ತು ನಮ್ಮ ಲಿಂಗಾಯತರ ಸಮುದಾಯ ಮತ್ತೆ ಇನ್ನ ಛಲವಾದಿಗಳು, ಮಾದಾರ ಮಹಾಸಭೆಗಳು, ಈ ರೀತಿ ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಸಮುದಾಯಗಳ ಅಭಿವೃದ್ಧಿ ದೃಷ್ಟಿಯಿಂದ, ಆ ಸಮುದಾಯಗಳ ಒಂದು ಹಿತಾಸಕ್ತಿ ದೃಷ್ಟಿಯಿಂದ ಇವತ್ತು ಸಮಿತಿಗಳು ರಾಜ್ಯ ಮಟ್ಟದಲ್ಲಿ ಮತ್ತು ದೇಶದಲ್ಲಿ ಆಗ್ತಾ ಇದ್ದಾವೆ. ಏನು ಇನ್ಸ್ಟಿಟ್ಯೂಷನ್ಗಳು, ವಿದ್ಯಾಭ್ಯಾಸಗಳು ಆಗ್ಬೇಕು. ಆ ಒಂದು ಸಮುದಾಯಗಳಲ್ಲಿ ಅವ್ರ ಮುಂದೆ ಬರಬೇಕು, ಅವ್ರ ಅಭಿವೃದ್ಧಿ ಆಗ್ಬೇಕು ಅನ್ನೋ ಆಲೋಚನೆ ಮೇಲೆ ಏನು ಷೇರುಗಳು ಕಟ್ತಕ್ಕಂಥದ್ದು ಮತ್ತು ವಿವಿಧ ಏನು ಸಂಘಟನೆಗಳಲ್ಲಿ ವಿಶೇಷವಾಗಿ ಏನು ಹೆಚ್ಚಿಗೆ ಒಂದು ಸಮುದಾಯದ ಮುಖಾಂತರ ಏನು ವಿದ್ಯಾಸಂಸ್ಥೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಇವೆಲ್ಲ ಆಗ್ತಾ ಇದ್ದಾವೆ. ಅದಕ್ಕಾಗಿ ಸಮುದಾಯ ಅಭಿವೃದ್ಧಿ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಜಾತ್ಯತೀತ ನಾಯಕತ್ವ ಕೂಡ ಅವರಲ್ಲಿ ಆ ಗುಣಗಳು ಇದಾವೆ.
ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅವ್ರಿಗೆ ತುಂಬಾ ಹತ್ತಿರದಿಂದ ಸುಮಾರು 35 ವರ್ಷಗಳಿಂದ ಅವ್ರ ಜೊತೆಗೆ ಇದ್ದವ್ರು ನಾವು. ಇವತ್ತು ನಮಗೆ ಯಾವತ್ತು ಏನು ಸ್ಥಾನಮಾನ ಇದೆಯೋ ಇವತ್ತು ಅದೇ ಸ್ಥಾನಮಾನ ಇದೆ. ಅಂತ ಒಂದು ದಿಕ್ಕಲ್ಲಿ ಇವತ್ತು ಗೋವಿ ಸಮುದಾಯ ಮತ್ತು ಆ ಪರಂಪರೆ ಮತ್ತು ಆ ಸ್ವಾಮೀಜಿಗಳು ಆ ಸಮುದಾಯಕ್ಕಾಗಿ ವಿದ್ಯಾಸಂಸ್ಥೆಗಳು ಮತ್ತು IAS IPS KAS ವಿದ್ಯಾರ್ಥಿಗಳು ಓದ್ಬೇಕು. ಯಾಕಂತ ಹೇಳಿದ್ರೆ ಆ ಸಮುದಾಯಗಳಲ್ಲಿ ಸುಮಾರು ಇವತ್ತು ಅನಕ್ಷರಸ್ಥರು ಇರ್ತಕ್ಕಂಥದ್ದು. ಅವರ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಇಂಥ ಒಂದು ಸಂಸ್ಥೆಗಳನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಸಮಾಜದ ವಿರುದ್ಧ, ಇತರ ಸಮಾಜಗಳ ವಿರುದ್ಧ ಅಂತೂ ಅಲ್ಲ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕು. ಅದು ವಿಶೇಷವಾಗಿ ಗೋಪಾಲಣ್ಣವರಲ್ಲಂತೂ ಜಾತ್ಯತೀತ ನಾಯಕ. ಈಗಾಗಲೇ ಅವರು ಈ ತಾಲೂಕಲ್ಲಿ 2 ಸಲ ಶಾಸಕರಾಗಿ ನೋಡ್ಬೇಕಾಗಿತ್ತು ನಾವು. ಏನೋ ಅಷ್ಟೊಂದು ಶಕ್ತಿಯುತವಾಗಿ ಇದ್ದಂತ ಒಬ್ಬ ರಾಜಕಾರಣಿ CV ಗೋಪಾಲಣ್ಣವರು. ಅವ್ರನ್ನ ಈ ಸಂದರ್ಭದಲ್ಲಿ ನಾನು ತುಂಬಾ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ CV ಗೋಪಾಲಣ್ಣವರು ಜಿಲ್ಲಾಧ್ಯಕ್ಷರು, ಬೋವಿ ಸಮುದಾಯದ ಜಿಲ್ಲಾಧ್ಯಕ್ಷ ಆಗಿರೋದು ನಮ್ಮ ತಾಲೂಕಿನ ಎಲ್ಲರಿಗೂ ಸಂತೋಷದ ವಿಷಯ. ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅನೇಕ ಜಾತಿಗಳಿವೆ. ಈ ಒಂದು ಜಾತಿಗಳಲ್ಲಿ ಪ್ರತಿಯೊಂದು ಜಾತಿಯ ಒಂದು ಸಂಘಟನೆ ಅನ್ನೋದಿದೆ. ಅದೇ ರೀತಿಯಲ್ಲಿ ಬೋವಿ ಸಂಘಟನೆ ಕೂಡ ಒಂದಾಗಿದೆ. ಈ ಒಂದು ಬೋವಿ ಸಂಘಟನೆಯಲ್ಲಿ, ಬೋವಿ ಸಮುದಾಯದ ಸಂಘಟನೆಯಲ್ಲಿ ನ್ಯಾಯಯುತವಾದಂತಹ ಹೋರಾಟಗಾರರಾಗಿರುವಂತಹ ನಮ್ಮ CV ಗೋಪಾಲಣ್ಣವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಎಲ್ಲಾ ತಾಲೂಕಿನ, ಕೋಲಾರ ಜಿಲ್ಲೆ ಎಲ್ಲಾ ತಾಲೂಕಿನ ಜನತೆ ಆಯ್ಕೆ ಮಾಡಿರೋದ್ರಿಂದ ಅವ್ರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಈ ದಿನ ಅವರ ಒಂದು ಅಧ್ಯಕ್ಷತೆ, ಜಿಲ್ಲಾಧ್ಯಕ್ಷತೆಯಲ್ಲಿ ಬೋವಿ ಸಮುದಾಯದ ಜಿಲ್ಲಾಧ್ಯಕ್ಷ ಆಗಿರೋದ್ರಿಂದ ಅವರ ಒಂದು ನ್ಯಾಯ ಅನ್ಯಾಯದ ಪರಿಶೀಲನೆ ಮಾಡಿ ಎಲ್ಲಾ ಸಮುದಾಯದವ್ರಿಗೂ ಒಂದು ನ್ಯಾಯನ ಕೊಡುವಂತ ಕೆಲಸ ಅವರು ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ನಾವೆಲ್ಲ ಹಿಂದೂ ಸನಾತನ ಧರ್ಮದವರು. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಬೋವಿ ಸಮುದಾಯದವ್ರಿಗೂ ಮತ್ತು ನಮ್ಮ ವಿಶ್ವಕರ್ಮದವ್ರಿಗೂ ಎಲ್ಲೋ ಒಂದ್ ಕಡೆ ಒಂದು ಸಂಬಂಧ, ಅತಿ ಹೆಚ್ಚಿನ ಒಂದು ಸಂಬಂಧ ಇದೆ. ಯಾಕೆಂದ್ರೆ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ರು ನಾವು ದೇವಸ್ಥಾನಕ್ಕೆ ಹೋಗಿ ನಾವು ವಿಗ್ರಹನ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ಆ ಒಂದು ವಿಗ್ರಹದ ಒಂದು ಕಾಂಟ್ರಿಬ್ಯೂಷನ್ ಮೊದಲಿಗೆ ಬೋವಿ ಸಮುದಾಯದ ಜನಾಂಗದವರು ಆ ಒಂದು ಕಲ್ಲನ್ನ ನಮ್ಗೆ ಕೊಟ್ಟಾಗ ವಿಶ್ವಕರ್ಮರು ಅದನ್ನ ಕೆತ್ತನೆ ಮಾಡಿ ಆ ಒಂದು ದೇವಸ್ಥಾನದಲ್ಲಿ ಇಟ್ಟಾಗ ಎಲ್ಲಾ ಸಮುದಾಯದವರು ಬಂದು ಅಲ್ಲಿ ಆ ಒಂದು ಕಷ್ಟಗಳನ್ನ, ಸುಖಗಳನ್ನ ದೇವ್ರ ಹತ್ರ ಹೇಳ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರ ನಮ್ಮ ಒಂದು ಬಾಂಧವ್ಯ ಕೂಡ ತುಂಬಾ ಚೆನ್ನಾಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ನಾ ಕೊಡುವಂತದೆ ನಮ್ಮ ಬಾಸ ನಮ್ದೇನಣ್ಣ ಎಲ್ಲಾ ಪತ್ರಿಕಾ ನಮಸ್ಕಾರ. ಏನಿವತ್ತು ನಾನು 5ನೇ ತಾರೀಕು ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ನಮ್ಮೆಲ್ಲ ಸಮಾಜದ ಎಲ್ಲ 6 ತಾಲೂಕು ಎಲ್ಲ ಮುಖಂಡರು, ಎಲ್ಲ ಜಿಲ್ಲಾ ಮುಖಂಡರು ಸೇರಿ ಇವತ್ತು ನಿನ್ನೆಯಿಂದ ಇವತ್ತುವರೆಗೂ ಎಲ್ರಿಗೂ ಎಲ್ಲಾ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಬಂದು ನನ್ನ ಅಭಿನಂದಿಸ್ತಾ ಇದ್ದಾರೆ. ನಿಜವಾಗ್ಲೂ ಧನ್ಯವಾದಗಳು. ಈಗಾಗಲೇ ನಮ್ಮ ಶಿವಣ್ಣ ಅವರು ನೀರಾವರಿ ಯೋಜನೆ ಮೀಟಿಂಗ್ ಇದೆ, ಬರ್ಲೇಬೇಕಾದ್ರೆ ಇಲ್ಲೆಲ್ಲ ಇದ್ದಾರೆ. ಇಲ್ಲ, ನೀವೆಲ್ಲ ಬಂದ್ಬಿಡಿ ಅಂತ ಹೇಳಿ ನಮ್ಮ ಶಿವಣ್ಣ ಅವರು ಇಲ್ಲಿ ಬಂದ್ರೆ ನಮ್ಮ ವಾಲ್ಮೀಕಿ ಸಂಘದ ಅಧ್ಯಕ್ಷ ಅಂತ ಸನ್ಮಾನ್ಯ ನಮ್ಮ ಸುಬ್ಬಣ್ಣ ಅವರು, ಅಲ್ಲದೆ ವಾಲ್ಮೀಕಿ ಸಂಘದ ಅಂತ ನಾವು ವಿನಾಯಕರಾಗಿರ್ತಂತ ಬಾಲು ಅವರು, ಅವರು ಕೂಡ ಬಂದು ಇಲ್ಲೇ ಒಂದು ನಮ್ಮ ಗಾರ್ಲ್ಯಾಂಡ್ ಮಾಡೋರು ನಮ್ಮ ಶುಭಾಶಿಸ್ತಾರೆ. ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಅದೇ ರೀತಿ ಇಲ್ಲೇನು ನಮ್ಮ ಹುಡುಗರೆಲ್ಲ ಕೂಡ ಇಲ್ಲಿ ಸಂಬಂಧಿತ ಎಲ್ಲ ಪಕ್ಷಾತೀತ ಎಲ್ಲ ಬಂದು ಅಭಿನಂದನೆ ಮಾಡಿರ್ತಕ್ಕಂಥವ್ರು ನಮ್ಮ ಶಿವರ ಆಗ್ಬೋದು, ಮಣಿ ಆಗಿರ್ಬೋದು, ರಾಮಚರಣ ಆಗ್ಬೋದು, ಮತ್ತೆ ಬಾಲು, ಇವರೆಲ್ಲ ಕೂಡ ನಮ್ಮ ಶಂಕರಪ್ಪ, ಇವರೆಲ್ಲ ಸೋಮಣ್ಣ, ಮತ್ತೆ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಅಭಿನಂದಿಸ ಶ್ರೀನಿವಾಸ ಎಲ್ಲ ಕೂಡ ಎಲ್ಲರೂ ಕೂಡ ದೇವ್ರು ಒಳ್ಳೇದಾಗ್ಲಿ. ಇದೇನು ಹೊಸದೇನಲ್ಲ. ನಾನು ಮೊದಲಿಂದ ಕೂಡ ವಿದ್ಯಾರ್ಥಿ ಒಂದು ಇದರಿಂದ ಕೂಡ ನಾನು ಎಲ್ಲ ಪಕ್ಷಾತೀತವಾಗಿ ನನ್ನ ಹುಡುಗರಿಗೆ ಎಲ್ಲ ವಿದ್ಯಾರ್ಥಿಗೆ ಸಹಕರಿಸ್ಕೊಂಡು ಬಂದಿರ್ತಕ್ಕಂಥವನು. ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥವ್ರು ಎಲ್ಲ ಒಂದು ಸಮಾಜದನ್ನ ಒಗ್ಗೂಡಿಸ್ಕೊಂಡು ಎಲ್ಲ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಸಮಾಜವನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ನಮ್ಮೆಲ್ಲರೂ ಆಶೀರ್ವಾದ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಸಲ್ಲಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.